ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಆದ ಸ್ಮಾರ್ಟ್ ಇನ್ಫೋಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಆನ್ಲೈನ್ ಮುಖಾಂತರ LICಯ ಸೇವೆಗಳನ್ನು ಪಡೆಯುವುದು ಹೇಗೆ, ವಿಶೇಷವಾಗಿ ಪ್ರೀಮಿಯಂ ಅಡ್ವಾನ್ಸ್, ಲೋನ್ ರಿಪೇಮೆಂಟ್, ಲೋನ್ ಇಂಟ್ರೆಸ್ಟನ್ನು ಹೇಗೆ ತುಂಬುವುದನ್ನು ನೋಡೋಣ. ಮೊದಲಿಗೆ ನೀವು ಬ್ರೌಸರನ್ನು ಓಪನ್ ಮಾಡಬೇಕು. ಬ್ರೌಸರನ್ನು ಓಪನ್ ಮಾಡಿ ಅಲ್ಲಿ ಟೈಪ್ ಮಾಡಬೇಕು LIC. ಸೊ LIC ಟೈಪ್ ಮಾಡಿದಾಗ LIC ಲಾಗಿನ್ ಅಂತ ಬರುತ್ತೆ. ಈ ರೀತಿ ಫೇಸ್ ತೆರೆದುಕೊಳ್ಳುತ್ತೆ. ಆವಾಗ ಪೇಜ್ ತೆರೆದುಕೊಂಡಾಗ ಇಲ್ಲಿದೆ ನೋಡಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೋಮ್ ಪೇಜ್. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಪುಟ ತೆರೆದುಕೊಳ್ಳುತ್ತೆ. ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂತಿದೆಯಲ್ಲ, ಈ ಆನ್ಲೈನ್ ಸರ್ವಿಸಸ್ ಮೇಲೆ ಕಣ್ಣಾಡಿಸಿ. ಸೊ ಹಾಗೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿದೆ ನೋಡಿ ಪೇ ಪ್ರೀಮಿಯಂ ಆನ್ಲೈನ್, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಹೋಮ್ ಪೇಜ್ ಅಲ್ಲಿ ಪೇ ಪ್ರೀಮಿಯಂ ಆನ್ಲೈನ್ ಪೇಮೆಂಟ್, ಈ ಎರಡು ವಿಧಾನದಲ್ಲಿ ನಾವು ಪೇಮೆಂಟ್ ಮಾಡ್ಬೋದು. ಪೇ ಡೈರೆಕ್ಟ್ ವಿತೌಟ್ ಲಾಗಿನ್ ಥ್ರೂ ಕಸ್ಟಮರ್ ಪೋರ್ಟಲ್. ಅತ್ಯಂತ ಸರಳ ವಿಧಾನ ಅಂದರೆ ಪೇ ಡೈರೆಕ್ಟ್ ವಿತೌಟ್ ಲಾಗಿನ್ ಆಗೋದ್ರ ಮೂಲಕ ಮಾಡ್ಬೋದು. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇ ಡೈರೆಕ್ಟ್, ನೋ ರಿಜಿಸ್ಟ್ರೇಷನ್ ರಿಕ್ವೈರ್ಡ್. ಸೊ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಇದೆ ನೋಡಿ ಕೆಳಗಡೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಪ್ಷನ್ಗಳಿದ್ದಾವೆ: ರಿನ್ಯೂವಲ್ ಪ್ರೀಮಿಯಂ, ಅಡ್ವಾನ್ಸ್ ಪ್ರೀಮಿಯಂ ಪೇಮೆಂಟ್, ಲೋನ್ ರೀಪೇಮೆಂಟ್, ಲೋನ್ ಇಂಟ್ರೆಸ್ಟ್ ಪೇಮೆಂಟ್. ಸೊ ನಾನು ಲೋನ್ ಇಂಟ್ರೆಸ್ಟ್ ಪೇಮೆಂಟನ್ನು ಸದ್ಯ ಪೇ ಮಾಡಬೇಕಾಗಿದೆ, ಹೀಗಾಗಿ ಅದರ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇದು ಲೋನ್ ಇಂಟ್ರೆಸ್ಟ್ ಪೇಮೆಂಟು 3 ವಿಧಾನದಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ಕಸ್ಟಮರ್ ವ್ಯಾಲಿಡೇಷನ್ ಆಗುತ್ತೆ, ಕಸ್ಟಮರ್ ವ್ಯಾಲಿಡೇಷನ್ ಆಗಲಿಕ್ಕೆ ಇದು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ತಕ್ಕುತ್ತೆ. ಅಲ್ಲಿ ಪಾಲಿಸಿ ನಂಬರ್ ಇದ್ದಲ್ಲಿ ಪಾಲಿಸಿ ನಂಬರನ್ನು ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಪಾಲಿಸಿ ನಂಬರನ್ನು ನಮೂದಿಸಬೇಕು. ಫೀಲ್ಡ್ ಮಾರ್ಕ್ಡ್ ವಿತ್ ಸ್ಟಾರ್ ಆರ್ ಮ್ಯಾಂಡೇಟರಿ. ಸ್ಟಾರ್ ಚಿಹ್ನೆ ಇರುವ ಆ ಫೀಲ್ಡೆಲ್ಲ ಕಡ್ಡಾಯವಾಗಿ ತುಂಬಲೇಬೇಕು. ಸೊ ಡೇಟ್ ಆಫ್ ಬರ್ತ್ ತುಂಬಿ, ನಿಮ್ಮ ಇಮೇಲ್ ID ಕೂಡ ತುಂಬಬೇಕು. ಇಮೇಲ್ ID ಯಾಕೆಂದರೆ ನೀವು ತುಂಬಿದ ಅಮೌಂಟಿನ ಪಾವತಿ ಆ ಇಮೇಲ್ IDಗೆ ಬರುತ್ತೆ. ಸೊ ಇಮೇಲ್ IDನೂ ಕೂಡ ತುಂಬಬೇಕು. ಇಲ್ಲಿ ಮೊಬೈಲ್ ನಂಬರ್, ಸೊ ಮೊಬೈಲ್ ನಂಬರ್ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇನ್ಸ್ಟಾಲ್ಮೆಂಟ್ ಪ್ರೀಮಿಯಂ, ನಿಮ್ಮ LICಯ ಬಾಂಡಿನ ಇನ್ಸ್ಟಾಲ್ಮೆಂಟ್ ಏನಿದೆ ಅಮೌಂಟ್, ಅದನ್ನು ತುಂಬಬೇಕು. ತುಂಬಿ ಇವೆಲ್ಲ ಷರತ್ತುಗಳಿದ್ದಾವೆ, ಓದಿ. ಐ ಅಗ್ರಿ ಎತ್ತಿದೆ ನೋಡಿ ಚೆಕ್ ಬಾಕ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ಆ್ಯಡ್ ಮೋರ್ ಪಾಲಿಸೀಸ್ ಫಾರ್ ಲೋನ್ ಇಂಟ್ರೆಸ್ಟ್ ಪೇಮೆಂಟ್. ಸೊ ಒಂದಕ್ಕಿಂತ ಹೆಚ್ಚು ಪಾಲಿಸಿಗಳ ಲೋನ್ ಅಮೌಂಟನ್ನು ಅಥವಾ ಇಂಟ್ರೆಸ್ಟನ್ನು ಪೇ ಮಾಡ್ತೀರಾ, ಮತ್ತಷ್ಟು ಪಾಲಿಸಿಗಳನ್ನು ಇಲ್ಲಿ ಆ್ಯಡ್ ಮಾಡ್ಬೋದು, ಇಲ್ಲದಿದ್ದರೆ ಇಲ್ಲ. ಸೊ ಅಲ್ಲಿ ಪಾಲಿಸಿ ನಂಬರ್ ಬರೆದು ಇನ್ಸ್ಟಾಲ್ಮೆಂಟ್ ಪ್ರೀಮಿಯಮ್ಮು ವಿತೌಟ್ ಟ್ಯಾಕ್ಸ್ ಏನು ಅಮೌಂಟ್ ಇರ್ತಲ್ಲ, ಮಂತ್ಲಿ ಡಿಡಕ್ಷನ್ ಅಥವಾ ಇಯರ್ಲಿ, ಅದನ್ನು ಬರೆದು ಆ್ಯಡ್ ಟು ಲಿಸ್ಟಿಗೆ ಮಾಡಿದ್ರೆ ಅದು ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಏನಿದೆಯಲ್ಲ ಪ್ರೊಸೀಡಿಗೆ ಕ್ಲಿಕ್ ಮಾಡಿ. ಸೊ ನಾನು ಒಂದೇ ಸಿಂಗಲ್ ಪಾಲಿಸಿಯ ಇಂಟ್ರೆಸ್ಟನ್ನು ಪೇ ಮಾಡ್ತಾಯಿದ್ದೇನೆ. ಪ್ರೊಸೀಡ್ ಕ್ಲಿಕ್ ಮಾಡಿದಾಗ ಇಲ್ಲಿ ಟೋಟಲ್ ಪಾಲಿಸಿ ಸೆಲೆಕ್ಟೆಡ್ 1, ಹೌದು, ಟೋಟಲ್ ಲೋನ್ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಸೊ ಇಲ್ಲಿದೆ ನೋಡಿರಿ ಬಿಲ್ ಡೆಸ್ಕ್, ಎರಡನೇ ವಿಧಾನ, ಎರಡನೇ ಹಂತದ್ದು ಚೆಕ್ ಆ್ಯಂಡ್ ಪೇ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಪೇಮೆಂಟ್ ಅಮೌಂಟ್ ಇಲ್ಲಿ ತೋರಿಸುತ್ತೆ. ಸೊ ಇದು ಇಂಟ್ರೆಸ್ಟ್ ಅಮೌಂಟು, ಅದನ್ನು ಈ ಎಷ್ಟೆಲ್ಲ ವಿಧಾನದ ಮೂಲಕ ಪೇ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಸೊ ಇತ್ಯಾದಿ. ನಾನು ಕ್ರೆಡಿಟ್ ಕಾರ್ಡನ್ನು ಆಯ್ಕೆ ಮಾಡಿಕೊಂಡೆ. ಸೊ ಈ ರೀತಿ ತೆರೆದುಕೊಳ್ಳುತ್ತೆ. ಪೇ ಬೈ ಕ್ರೆಡಿಟ್ ಕಾರ್ಡ್ ಇದೆ ನೋಡಿ, ಇಲ್ಲಿ ಕಾರ್ಡ್ ನಂಬರ್ ಇದೆ, ಎಕ್ಸ್ಪೈರೇಷನ್ ಡೇಟ್ ಇದೆ, CVC ಅಥವಾ CVC ನಂಬರ್ ಇದೆ, ಆಮೇಲೆ ಕಾರ್ಡ್ ಹೋಲ್ಡರ್ಸ್ ನೇಮ್ ಇದೆ, ಇವೆಲ್ಲ ಫಿಲ್ ಮಾಡಿ. ಸೊ ನಾನು ಫಿಲ್ ಮಾಡ್ತಾಯಿದ್ದೇನೆ. ಅವೆಲ್ಲವೂ ಪೂರ್ಣಗೊಳಿಸಿ. ಸೊ ಫಿಲ್ ಮಾಡಿದ ತಕ್ಷಣ
ಕಾರ್ಡಿನ ವಿವರಗಳನ್ನು ಫಿಲ್ ಮಾಡಿ. ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಯಾವುದಾದ್ರೂ ನಡೆಯುತ್ತೆ. ಫಿಲ್ ಮಾಡ್ತಾ ಇದ್ದೇನೆ. ಸಂಪೂರ್ಣವಾಯಿತು. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅದು ಪ್ರೊಸೀಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಬ್ಯಾಕ್ ಅಥವಾ ರಿಫ್ರೆಶ್ ಇಲ್ಲಿ ಈ ಹಂತದಲ್ಲಿ ಮಾಡಬಾರ್ದು. ಸೊ ಇಲ್ಲಿ ಈ ರೀತಿ ಓಪನ್ ಆಯಿತು. 3 ವಿಧಾನ: MPIN, OTP, VBV ಆರ್ MSC. ಸೊ ನಾನು OTP ಮೂಲಕ ಅದನ್ನು ಆಯ್ಕೆ ಮಾಡಿಕೊಂಡೆ. ಸೊ ನನಗೆ OTP ಬರುತ್ತೆ. ಸೊ OTP ಬಂತು. ಅದನ್ನು ಇಲ್ಲಿ ಎಂಟರ್ OTPಯಲ್ಲಿ ಎಂಟರ್ ಮಾಡುತ್ತೇನೆ. ಸಬ್ಮಿಟ್ ಕೊಡುತ್ತೇನೆ. ಸಬ್ಮಿಟ್ ಕೊಟ್ಟ ತಕ್ಷಣ ಪ್ರೊಸೀಡ್ ಆಗುತ್ತೆ. ಸೊ ಇಲ್ಲಿ ಬಂತು ನೋಡಿ ರಿಸಿಪ್ಟ್. ನಾವು ಪೇಮೆಂಟ್ ID ಇರುತ್ತೆ, LIC ಆರ್ಡರ್ ನಂಬರ್ ಇರುತ್ತೆ. ಈ ರೀತಿ ನಾವು ಸಕ್ಸಸ್ಫುಲ್ ಪೇಮೆಂಟ್ ಎಕ್ನಾಲಜ್ಮೆಂಟ್ ಬರುತ್ತೆ. ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಸೊ ಇದು ರಿಸಿಪ್ಟ್ ಬೇಕಾದರೆ ಇಮೇಲ್ IDಗೆ ಹೋಗಿ ಈ ರಿಸಿಪ್ಟನ್ನು ಕೂಡ ನಾವು ನೋಡ್ಬೋದು. ತಕ್ಷಣಕ್ಕೆ ನಿಮ್ಮ ಇಮೇಲ್ IDಗೆ ಅದು ರೆಸಿಪ್ಟ್ ಬಂದಿರುತ್ತೆ. ಸೊ ನಾವೀಗ ಇಮೇಲ್ IDಗೆ ಹೋಗಿ ಆ ರೆಸಿಪ್ಟನ್ನು ಚೆಕ್ ಮಾಡಿಕೊಳ್ಳೋಣ. ಸೊ ಇಮೇಲನ್ನು ಓಪನ್ ಮಾಡ್ತೇನೆ. ಓಪನ್ ಮಾಡಿದಾಗ ಇಲ್ಲಿದೆ ನೋಡಿ LIC EPS. ಸೊ ಡೌನ್ಲೋಡ್ ಆ ಫೈಲನ್ನು ಡೌನ್ಲೋಡ್ ಮಾಡುತ್ತೇನೆ. PDF ರೂಪದಲ್ಲಿರುತ್ತೆ. ಇದು ನಾವು ತುಂಬಿದ ಹಣಕ್ಕೆ ಆ ರಿಸಿಪ್ಟು. ಇದನ್ನು ಕಾಪಿಟ್ಟುಕೊಳ್ಳಬೇಕು. ಸೊ ಈ ಮನೆಯಲ್ಲಿ ಕುಳಿತು ಆನ್ಲೈನ್ನಲ್ಲೇ ಈ ಎಲ್ಲ ಸೇವೆಗಳನ್ನು ಬಳಸಿಕೊಂಡು ನಮ್ಮ ಸಮಯವನ್ನು ಉಳಿಸಬಹುದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು.